ಹರಿ ಓಂ. ನಾವೆಲ್ಲರೂ ಕೂಡಿ ಇವತ್ತಿನ ದಿನ ಗಂಗಾ ಸ್ತೋತ್ರವನ್ನು ಪಠನ ಮಾಡಿದ್ವಿ. ಅದರಂತೆ ಗಂಗಾ ಸ್ತೋತ್ರದ ಶ್ಲೋಕದ ಅರ್ಥವನ್ನು ಕೂಡ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡೋಣ್ರಿ. ಗಂಗಾ ಗೀತಾ ಗಾಯತ್ರಿ ಗೋವಿಂದ ಪಂಚಗಕಾರ ಅಂತ ಹೇಳ್ತಾರೆ. ಈ ಪಂಚಗಕಾರದಲ್ಲಿ ಒಂದಕ್ಕಿಂತ ಒಂದು ಶ್ರೇಷ್ಠ ಇದ್ದಾವ್ರಿ. ಗಾಯನೂ ಶ್ರೇಷ್ಠದ, ಗಂಗಾನು ಶ್ರೇಷ್ಠದಾಳೆ, ಗಾಯತ್ರಿ ಶ್ರೇಷ್ಠದಾಳೆ, ಗೀತಾ ಶ್ರೇಷ್ಠಿದ್ದಾಳೆ, ಗೋವಿಂದನೂ ಶ್ರೇಷ್ಠಿದ್ದಾನೆ. ಇವ್ರದ್ದು ಒಬ್ಬೊಬ್ರದ ಒಂದೊಂದು ಹೇಳ್ಕೊತ ಹೋದರೆ ಭಾಳ ದೂರ ಆಗ್ತೈತಿ. ಅದಕ್ಕಾಗಿ ನಾವು ಇವತ್ತಿನ ದಿನ ಗಂಗಾದೇವಿಯ ಕೆಲವು ಶ್ಲೋಕಗಳನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋನು. ಈ ಗಂಗೆಗೆ ಎಷ್ಟು ನಾವು ವರ್ಣಿಸಿದರೂ ಸಹಿತ ಕಡಿಮೆ ಇದೆ. ಅದಕ್ಕಾಗಿ ಈ ಗಂಗೆಯನ್ನು ಭಗೀರಥ ತಪಸ್ಸು ಮಾಡಿ ದೇವಲೋಕದಲ್ಲಿರುವಂತಹ ಗಂಗೆಯನ್ನು ಭೂಮಿಗೆ ತಂದಿದ್ದಾನೆ. ಆವಾಗ ಬಂದಿದ್ದ ಗಂಗಾ ಇನ್ನಾದರೂ ಸಹಿತ ಹರಿತಾನೇ ಇದ್ದಾಳೆ. ಜಗತ್ತಿನಲ್ಲಿ ಎಲ್ಲ ನದಿಗಳು ಒಣಗಬಹುದು, ಆದರೆ ಗಂಗಾ ಇನ್ನಾದರೂ ಸಹಿತ ಒಣಗೇ ಇಲ್ಲ ರೀ. ಬೇಸಿಗೆಗಾಲದಲ್ಲಿ ಇನ್ನೂ ತುಂಬಿ ಹರಿತಾಳ್ರಿ. ಎದಕ್ಕಂತ ಹೇಳಿದರೆ ಹಿಮಾಲಯದ ನೀರೆಲ್ಲ ಕರಗಿ ಅದೆಲ್ಲ ಗಂಗಾ ನದಿ ಒಳಗನ್ನು ಬರ್ತೈತಿ. ಅದಕ್ಕಾಗಿ ಇದು ಯಾವಾಗಲೂ ಕೂಡ ಜ್ಞಾನಗಂಗೆಯಾಗಿ ಹರಿತಾ ಇದ್ದಾಳೆ. ಆ ಜ್ಞಾನಗಂಗೆಯನ್ನು ನಾವೆಲ್ಲರೂ ಕೂಡಿ ಇವತ್ತಿನ ದಿನ ಅವಳನ್ನು ಸ್ತುತಿ ಮಾಡಿ ಅವಳ ಒಂದು ಮಹಿಮೆಯನ್ನು ನಾವು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ್ರಿ. ದೇವಿ ಸುರೇಶ್ವರಿ ಭಗವತಿ ಗಂಗೆ ತ್ರಿಭುವನ ತಾರಿಣಿ ತರಲ ತರಂಗೆ ಶಂಕರ ಮೌಲಿ ವಿಹಾರಿಣಿ ವಿಮಲೆ ಮಮ ಮತಿರಾಸ್ತಾಂ ತವ ಪದ ಕಮಲೆ ರೀ. ಒಂದೇ ಶ್ಲೋಕ ರೀ. ದೇವಿ ಹೇ ಜಗನ್ಮಾತಾ ದೇವಿ ಅಂತ ಹೇಳಿದ್ರೆ ದೇವ್ರ ರೇಖಿ. ಎಲ್ಲಿದಾಡ್ರೇಕಿ? ಸುರೇಶ್ವರಿ ರೀ. ಸುರ ಅಂತ ಹೇಳಿದರೆ ದೇವಲೋಕದಲ್ಲಿ ಇರುವಂಥವಳು, ಸುರಲೋಕದಲ್ಲಿ ಇರುವಂತಹ ದೇವತೆ ಈಶ್ವರಿ ಅಂತ ಹೇಳಿದರೆ ಈಶಾನ್, ಆಕೆ ಎಲ್ಲರಿಗೂ ಒಡೆಯರಾಗಿದ್ದಾಳೆ. ದೇವಿ ಸುರೇಶ್ವರಿ ಭಗವತಿ ಗಂಗೆ, ಅವಳಿಗೆ ಭಗವತಿ ಅಂತ ಹೇಳ್ತಾರೆ. ಭಗವಾನ್ ಅಂತಾರಲ್ಲ, ಹಾಗೆ ಭಗವತಿ. ಅದಕ್ಕೆ ಈಗಾದರೂ ಭವತಿ ಭಿಕ್ಷಾಂದೇಹಿ ಅಂತ ಹೇಳ್ತಾರೆ. ಭಗವತಿ ಅಂತ ಹೇಳಿದ್ರೆ ತಾಯಿ ಅಂದಂಗ್ರಿ. ಹೇ ಭಗವತಿ ಗಂಗೆ, ಹೇ ಗಂಗೆ, ನೀನು ಸುರರ ಸ್ವರ್ಗದಲ್ಲಿರುವಂತಹ ದೇವಿ ಜಗನ್ಮಾತೆ. ನೀ ಏನನ್ನು ಮಾಡ್ತೀಮ್ಮ? ತ್ರಿಭುವನ ತಾರಿಣಿ, ನೀನು 3 ಲೋಕಗಳನ್ನು ಕೂಡ ಪವಿತ್ರವನ್ನಾಗಿ ಮಾಡುವಂಥವಳು. ಆಕೆ ಸ್ವರ್ಗದಿಂದ ಬಂದಾಳ್ರಿ. ಸ್ವರ್ಗದಿಂದ ಬರ್ತಾಳೆ, ಭೂಲೋಕದಲ್ಲಿ ಪುಣ್ಯದ ಎಲ್ಲ ನದಿ ಕಡೆ ಹರಿತಾಳೆ, ಮತ್ತು ಅವಳು ಹೋಗಿ ಪಾತಾಳಕ್ಕೆ ಇಳಿತಾಳೆ ಅಂತ ಹೇಳ್ತಾರೆ. ಆ ಗಂಗೆ ಕಪಿಲ ಮಹರ್ಷಿಯ ಸಲುವಾಗಿ ಬಂದಿದ್ದು. ಕಪಿಲ ಮಹರ್ಷಿ ಅಂದರೆ ಭಗೀರಥನ ಪೂರ್ವಜರು ಅಶ್ವಮೇಧ ಯಾಗವನ್ನು ಮಾಡಿದಾಗ ಆ ಒಂದು ಇದರದ್ದು ಅಶ್ವಮೇಧದ ಕುದುರೆ ಅದು ಕಪಿಲರ ಆಶ್ರಮದೊಳಗೆ ಹೋಗಿ ನಿಂತಿರ್ತೈತಿ. ಅಲ್ಲೇ ಹೋದಾಗ ಅವ್ರು ಕಣ್ಣು ಮುಚ್ಚಿ ಕುಂತಿರ್ತಾರೆ, ಅವ್ರಿಗೆ ಗೊತ್ತನೇ ಇರೋಂಗಿಲ್ಲ. ಅವ್ರಾಗ ಆ ಭಗೀರಥನ ಎಲ್ಲ ಪೂರ್ವಜರು ನೀ ಕದ್ದಿ ಏನಂಥೇಳಿ ಕೆಟ್ಟ ಶಬ್ದಗಳಿಂದ ಮಾತನಾಡಿದ್ದಕ್ಕೆ ಅವರು ತಪಸ್ಸನ್ನು ಮಾಡ್ತಾ ಇದ್ದಾಗ ಅವರಿಗೆ ಬೇಸರ ಅನಿಸಿ ಕಣ್ಣು ತೆಗೆದು ನೋಡ್ತಾರೆ, ಅವರೆಲ್ಲ ಸುಟ್ಟ ಬಿಟ್ಟಿರ್ತಾರೆ. ಸುಟ್ಟ ನಂತರ ಅವರ ಆಸ್ತಿಗಳನ್ನು ಸಹಿತ ಯಾರೂ ತೊಗೊಂಡು ಹೋಗ್ಲಾರ್ದಂಗೆ ಮನೆಯಾಗಿನ ಮಂದಿ ಎಲ್ಲರೂ ಸತ್ತ ಹೋಗಿಬಿಟ್ಟಿರ್ತಾರೆ. ಆದರೂ ಸಹಿತ ಅವರ ಮನೆಯಲ್ಲಿ ಭಗೀರಥ ಹುಡ್ತಾನ್ರಿ. ಭಗೀರಥ ಹುಟ್ಟಿ ಆ ಶಿವನನ್ನು ಒಲಿಸಿಕೊಂಡು ಆ ಸ್ವರ್ಗದಲ್ಲಿರುವಂತಹ ಗಂಗೆಯನ್ನು ಭೂಮಿಗೆ ತರಲಿಕ್ಕೆ ಇವನೇ ಕಾರಣೀಭೂತ. ಅದಕ್ಕಾಗಿ ಇಲ್ಲೇ ಹೇಳ್ತಾರೆ, ಅವಳು ಬಂದ ನಂತರ ಏನಾಯಿತು ಅಂತ ಹೇಳಿದರೆ ಆ ಕಪಿಲ ಮಹರ್ಷಿಯ ಆಶ್ರಮದಲ್ಲಿರುವಂತಹ ಎಲ್ಲ ಅವರ ಪೂರ್ವಜರು ಮುಕ್ತರಾದರಿ. ಅದಕ್ಕಾಗಿ ಈಗಾದರೂ ಸಹಿತ ಗಂಗಾ ನದಿಯೊಳಗೆ ಎಷ್ಟೋ ಮಂದಿ ಇದನ್ನು ಮಾಡ್ತಾರೆ ರೀ. ಗಂಗೋತ್ರಿ ಒಳಗೂ ಮಾಡ್ತಾರೆ, ಭಾಳ ಕಡೆ ಮಾಡ್ತಾರೆ ರೀ. ಕಾಶಿ ಒಳಗೂ ಮಾಡ್ತಾರೆ, ಗಂಗಾ ನದಿ ದಂಡೆ ಮೇಲೆ. ಅಂದರೆ ಅವಳು ಮೋಕ್ಷದಾಯಿನಿ ಅಂಥೇಳಿ. ಹೀಗಾಗಿ ತ್ರಿಭುವನ ತಾರಿಣಿ ತರಲ ತರಂಗೆ ಅಂತ ಹೇಳಿದರೆ ಅವಳು ತರಂಗ ಅಂತ ಹೇಳಿದ್ರೆ ಅಲೆ ರೀ. ಹರಿ ಓಂ. ತರಲ ತರಂಗೆ ಅಂತ ಹೇಳಿದರೆ
ಅವಳ ಈ ತರಂಗಗಳು ಮಿಂಚುತ್ತಾ ಇರ್ತಾವೆ ಅಂತ ಹೇಳ್ತಾರೆ. ಅವಳು ಎಲ್ಲಿದ್ದಾಳೆ? ಶಂಕರ ಮೌಲಿ ವಿಹಾರಿಣಿ. ಸಾಕ್ಷಾತ್ ಶಂಕರ. ಶಂಕರ ಎನ್ನುವಂತಹ ಶಬ್ದ ಸಂಸ್ಕೃತದಲ್ಲಿ ಶಂಕರೋತಿಥಿ ಶಂಕರ. ಮಂಗಳವನ್ನು ಉಂಟು ಮಾಡುವನು ಯಾರಿದ್ದಾನೋ ಅವನು ಶಂಕರ. ಆ ಶಂಕರನ ಮೌಲಿ ಅಂತ ಹೇಳಿದರೆ ಆ ತುರುಬಾದೊಳಗ್ರಿ ಮೌಳಿ ಅಂತ ಹೇಳಿದ್ರೆ ತುರುಬಾರಿ. ಆ ತುರುಬದಲ್ಲಿ ಅವಳು ಬಂದು ಬೀಳ್ತಾಳ್ರಿ. ಗಂಗೆ ಅಂತ ಒದರಿದ್ಕೂ ಸಿಟ್ಲಿಂದ ಬರ್ತಾಳ್ರಿ. ಬಂದು ಧಮ್ ಅಂತೇಳಿ ಆ ಗಂಗೆಯನ್ನು ತನ್ನ ಶಿರದಲ್ಲಿ ಧರಿಸ್ತಾನೆ. ಶಿರದಲ್ಲಿ ಧರಿಸಿ ತದನಂತರ ಒಂದೊಂದು ಜಟೆಯ ಮೂಲಕವಾಗಿ ಅದನ್ನು ಭೂಮಿಗೆ ಬಿಡ್ತಾನೆ ಶಿವ. ಹೀಗಾಗಿ ಅವಳಿಗೆ ಶಂಕರ ಮೌಲಿ ವಿಹಾರಿಣಿ ಅಂತ ಹೇಳ್ತಾರೆ. ಆ ಶಂಕರನ ತಲೆಯ ಮೇಲೆ ಅವಳು ವಿಹರಿಸುತ್ತಿದ್ದಾಳೆ. ಅವಳು ಹೇಗಿದ್ದಾಳೆ? ವಿಮಲೆ ಅಂತ ಹೇಳಿದರೆ ಪರಿಶುದ್ಧ ಇದ್ದಾಳೆ. ಮಲ ಅಂದ್ರೆ ಹೊಲಸರಿ, ವಿಮಲ ಅಂತ ಹೇಳಿದರೆ ಪರಿಶುದ್ಧರಿ. ಅವಳು ಪರಿಶುದ್ಧಳಾಗಿದ್ದಾಳೆ. ವಿಮಲೆ ಮಮಮತಿರಾಸ್ತಾಂ ತವ ಪದ ಕಮಲೆ ಅಂತ ಹೇಳಿದರೆ ನನಗೆ ನನ್ನ ಮತಿ ಅಂದರೆ ಮಮಮತಿ ನನ್ನ ಬುದ್ಧಿಗೆ ತಿಳಿದಷ್ಟು ನಿನಗೆ ನಾನು ಸ್ತುತಿ ಮಾಡ್ತಾ ಇದ್ದೇನೆ. ತವ ಪದ ಕಮಲೆ ಅಂತ ಹೇಳಿದರೆ ನೀನು ನನ್ನ ಮತಿಯಲ್ಲಿ ನೆಲೆಸು ಅಂತನೂ ಆಗ್ತೈತಿ. ನನ್ನ ಅಲ್ಪಮತಿಗೆ ತಿಳಿದದ್ದಷ್ಟನ್ನು ನಾನು ನಿನಗೆ ಸ್ತುತಿ ಮಾಡ್ತಾ ಇದ್ದೇನೆ. ನಮಗೆ ತಿಳಿದಿದ್ದು ಬಹಳ ಕಡಿಮೆ ರೀ. ಅಲ್ಪ ವಿದ್ಯಾರಿ ನಮಗೆ ಮಹಾಗರ್ವಿ. ತಿಳಿದಿದ್ದು ಸ್ವಲ್ಪ ರೀ, ಅದು ಭಾಳ ತಿಳಿದಂಗೆ ಮಾಡ್ತೇವೆ, ಏನಿಲ್ಲ ರೀ. ಅದಕ್ಕಾಗಿ ಆದಿಗುರು ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ, ನನ್ನ ಮತಿಗೆ ನೀನು ಬಂದು ನೆಲೆಸು, ನಿನ್ನನ್ನು ನಾನು ಸ್ತುತಿ ಮಾಡ್ತಾ ಇದ್ದೇನೆ ಅಂಥೇಳಿ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಭಾಗೀರಥಿ ಸುಖದಾಯಿನಿ ಮಾತಾ ತವ ಜಲ ಮಹಿಮಾ ನಿಗಮೇ ಖ್ಯಾತ ನಾಹಂ ಜಾನೆ ತವ ಮಹಿಮಾನಂ ಪಾಹಿ ಕೃಪಾ ಮಹಿಮಾ ಮಜ್ಞಾನಂ. ಭಾಗೀರಥಿ, ನೀನು ಭಗೀರಥನ ಪ್ರಯತ್ನದಿಂದ ಬಂದಿದ್ದೀಯ. ಅದಕ್ಕಾಗಿ ಭಾಳ ಕಷ್ಟಪಟ್ಟು ಯಾವುದಾದ್ರೂ ಕೆಲಸ ಮಾಡಿದ್ರೆ ಅವ್ರದ್ದು ರೀ ಭಗೀರಥ ಪ್ರಯತ್ನ ಇತ್ತು ಬಿಡ್ರಿ ಅಂತ ಹೇಳ್ತಾರೆ. ಅಂದರೆ ಸ್ವರ್ಗದಿಂದ ಆ ಗಂಗೆಯನ್ನು ತರಬೇಕಂತ ಹೇಳಿದರೆ ಅವನು ಎಷ್ಟು ಘೋರ ತಪಸ್ಸನ್ನು ಮಾಡಿದ್ದಾರೆ. ಅವಳು ನನಗೆ ಬೇಕೇ ಬೇಕು ಅನ್ನುವಷ್ಟು ಛಲ ಇತ್ತರಿ. ಅದಕ್ಕಾಗಿ ಆ ಭಗೀರಥ ತಂದಿದ್ದಕ್ಕನ ಅವಳದ ಹೆಸರು ಭಾಗೀರಥಿ ಆತ್ರಿ. ಅಂದರೆ ಭಗೀರಥನ ಮಗಳಂದಂಗೆ ಆತ್ರಿಕಿ, ಹೌದಿಲ್ರಿ? ಭಗೀರಥನ ಮಗಳು ಭಾಗೀರಥಿ. ಆ ಭಾಗೀರಥಿ ಬಂದು ಏನು ಮಾಡ್ತಾಳೆ? ಎಲ್ಲರಿಗೂ ಸುಖದಾಯಿನಿ. ನಳ ಬಂದ್ವು ಎಲ್ಲ ಕಡೆಯಿಂದ ಹಂಗೆ ಹಬ್ಬ ಮಾಡ್ದಂಗೆ ಮಾಡ್ತೇವ್ರಿ ನಾವರ. ಭಾಗೀರಥಿ ಸುಖದಾಯಿನಿ ಮಾತಾ, ತಾಯಿ ಜಗನ್ಮಾತ. ತವ ಜಲ ಮಹಿಮಾ ನಿಗಮೇ ಖ್ಯಾತಃ. ನಿನ್ನ ಜಲದ ಮಹಿಮೆ ಯಾವ ನಿಗಮ ಅಂತೆ ವೇದಗಳಿಗೂ ಸಹಿತ, ಎಲ್ಲ ವೇದಗಳಲ್ಲಿಯೂ ಕೂಡ ನೀನು ಖ್ಯಾತಳಾಗಿದ್ದೀಯ. ಅದಕ್ಕಾಗಿ ಗಂಗಾ ಭಾಳ ಶ್ರೇಷ್ಠದ, ಭಾಳ ಅಂದ್ರೆ ಭಾಳ ಶ್ರೇಷ್ಠದ. ಗಂಗಾ ಅಂದ್ರೆ ನನ್ನ ನೀರು ರೀ. ಅದಕ್ಕಾಗಿ ಆ ಪಾರ್ವತಿಗೆ ಇವನು ತಲೆ ಮೇಲೆ ಕುಡಿಸ್ಕೊಂಡ್ಬಿಟ್ಟಾರಿ ಶಿವ. ಆಕೆಗೆ ಸಿಟ್ಟು ಬಂದುಬಿಡ್ತೀರಿ. ಆಕೆ ಅಲ್ಲ, ನಾನು ನಿನಗೆ ಮ್ಯಾಲೆ ಬಿದ್ದು ಮದ್ವೆ ಮಾಡ್ಕೊಂಡು ಆಕೆ ಸಿಟ್ಟಿಂದ ಬಂದರು ಆಕೆ ತಲೆ ಮೇಲೆ ಕೂಡಿಸ್ಕೊಂಡು ಅಂಥೇಳಿ ನಾವು ಅಂತೇಳಿ ನೋಡಿ, ಬಾ ತಲೆ ಮೇಲೆ ಏರಿಸ್ಕೊಂಡಾರಂಥೇಳಿ. ಹಂಗೆ ಆ ಗಂಗೆಗೆ ಏರಿಸ್ಕೊಂಡು ಕುಂತಿದ್ದಕ್ಕೆ ಆಕೆ ಪಾರ್ವತಿ ಅಂತ ಭಾಳ ದೂಷಣೆ ಮಾಡಿದ್ದಕ್ಕೆ ಅಂತಾಳೆ, ಬಿಟ್ಟು ಬಿಡು, ನನಗೆ ಬಿಡು ನೀನು ಅಂತಾಳೆ. ನಿನ್ನಿಂದ ನನಗೇನಾಗಬೇಕೈತಿ? ನನ್ನ ಕಡೆ ನಂದಿನಿ ಅದಾಳು, ನನ್ನ ಕಡೆ ಕಾಮಧೇನು ಅದ, ನಾನು ಹಾಲಿನಿಂದ ಎರ್ಕೋತೇನೆ, ನಿಂದ ನೀರು ತೊಗೊಳಂಗಿಲ್ಲ, ನಾ ಹಾಲು ಕುಡಿತೇನೆ ಅಂತ. ಹ್ಞೂ ಅಂತ ಕುಡ್ಕೋ ಅಂತಾರ್ರಿ ಎಲ್ಲರೂ. ಈಕೆ ಹಾಲು ಕುಡಿತಾಳೆ, ಹಾಲಿನಿಂದ ಎರಿತಾಳೆ. 2 ದಿನ ಆದಮೇಲೆ ವಾಸನೆ ರೀ. ಶಿವ ಹೋಗವ ನಿಮ್ಮ ತವ್ರ ಮನೆಗೆ ಸ್ನಾನ ಮಾಡ್ಬಾ ಹೋಗನ್ನು ಅಷ್ಟು ಮಟ್ಟಿಗೆ. ಆವಾಗ ಆಕೆ ಹೇಳ್ತಾಳೆ, ಹೇ ಗಂಗಾ, ನಾನು ನಿನಗೆ ಹೇಳಿದ್ದ ಕ್ಷಮ ಮಾಡು. ನಾನು ನೀನು ಅಕ್ಕ ತಂಗಿ ಹಂಗೆ ಪ್ರೀತಿಲಿಂದಿರೋನು. ಅದಕ್ಕಾಗಿ ಆ ಪಾರ್ವತಿನೂ ಕೂಡ ಆ ಕಾರ್ತಿಕೇಯನ್ನು ಹುಟ್ಟಿಸ್ತಾಳಲ್ರಿ. ಆದರೆ ಶಿವನ ವೀರ್ಯವನ್ನು ಹಿಡಿಲಿಕ್ಕೆ ಆಕೆಗೆ ಆಗಂಗಿಲ್ಲ ರೀ.
ಬೆಂಕಿ ಸಮಾನ ಇರ್ತೈತಿ. ಆವಾಗ ಆಕಿ ತನ್ನ ಗರ್ಭದಲ್ಲಿರುವಂಥ ಮಗುವನ್ನು ಈಕಿ ಗಂಗಾ ಕೊಡ್ತಾಳ್ರಿ. ಆಕಿ ತಂಪಲ್ಲ, ಅಕ್ಕಿ ಸಾಕ್ತಾಳ್ರಿ. ಅವನ ಮಗನನ್ನು ಅಕ್ಕಿ ಸಾಕ್ತಾ. ಗಣಪತಿಗೂ ರೀ ಆ ಗಂಗಾ ನಾವು ಅಂತೇವಲ್ರಿ, ಗಂಗಾಗ ಗಣಪತಿ ತಂದು ಎಲ್ಲಿ ಮುಟ್ಟಿಸ್ತೇವ್ರಿ? ನೀರೊಳಗೆ ಮುಟ್ಟಿಸ್ತೇವ್ರಿ. ಗಂಗಾ ಆಕಿನ ಮಕ್ಳಿಗೆ ಭಾಳ ಪ್ರೀತಿ ಮಾಡ್ತಾಳ್ರಿ. ಅದಕ್ಕಾಗಿ ಮನೆಯೊಳಗೆ ನೆಗ್ಯಾಣಿ ಇದ್ದರೂ ಸಹಿತ ಅವ್ರ ಮಕ್ಳಿಗೆ ಇವ್ರು ಪ್ರೀತಿ ಮಾಡಬೇಕು, ಇವ್ರ ಮಕ್ಳಿಗೆ ಅವ್ರು ಪ್ರೀತಿ ಮಾಡ್ಬೇಕ್ರಿ. ಅಂದ್ರೆ ಅದು ಮನ್ತನ ಚಂದಂಗೆ ಹೋಗ್ತೈತಿ. ಅದಕ್ಕಾಗಿ ಆ ಗಂಗಾನು ಸಹಿತ ಆ ಗಣಪತಿಗೆ ಎಷ್ಟು ಪ್ರೀತಿ ಮಾಡ್ತಾಳೆ. ಆಗ ಇವನಿಗೆ ಕಾರ್ತಿಕೇಯಗೂ ಕೂಡ ತಾನ ಇಟ್ಟುಕೊಂಡು ಅವನ ಸೇವೆಯನ್ನು ಮಾಡಿ ಅದು ಹುಟ್ಟುವಂತೆ ಮಾಡ್ತಾಳೆ ಅಂತೇಳಿ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ಆ ಗಂಗಾಗ ನಾವು ಗಣಪತಿ ತಂದ್ವಿ ಅಂತೇವ್ರಿ. ಗಣಪತಿಗೆ ತಂದ್ವಿ ಅಂತ ಹೇಳ್ತೇವೆ. ಗಣಪತಿಗನ್ನು ನಾವು ವಿಸರ್ಜನೆ ಮಾಡಿದ್ವಿ ಅಂತ ಹೇಳ್ತಾನೆ. ಬಾವ್ಯಾಗ ಬಿದ್ದರೆ ಸತ್ತ ಅನ್ಬೇಕಿಲ್ರಿ ನಾವು. ಗಣಪತಿ ಸತ್ತ ಅನ್ನಂಗಿಲ್ಲ ನೋಡ್ರಿ. ಗಣಪತಿಗೆ ವಿಸರ್ಜನೆ ಮಾಡಿದ್ವಿ ಅಂತ ಹೇಳ್ತೇವೆ. ಅವ್ನು ವಿಸರ್ಜನೆ ಮಾಡಿದ್ದವನು ಮತ್ತೆ ಬರ್ತಾನೆ ರೀ ಮುಂದಿನ ವರ್ಷ. ನೀವು ಏನಾದರೂ ಬಾವ್ಯಾಗ ಬಿದ್ರಿ ಗೊಟಕ ಮುಂದಿನ ವರ್ಷ ಬರೋಂಗಿಲ್ಲ ರೀ, ಮಾರನೇ ದಿನಾನೂ ಬರೋಂಗಿಲ್ಲ. ಅದಕ್ಕಾಗಿ ಗಂಗಾ ಅವರನ್ನು ಗಣಪತಿಯನ್ನು ಕೂಡ ಸಂರಕ್ಷಿಸ್ತಾಳ್ರಿ. ಆ ನೀರೊಳಗೆ ಹಾಕಿದ್ರು ಸಹಿತ ಅಕ್ಕಿ ಅವನನ್ನು ಕಾಪಾಡ್ತಾಳೆ. ಅದಕ್ಕಾಗಿ ಅವಳ ಮಹಿಮೆ ತವ ಜಲ ಮಹಿಮಾ ನಿಗಮೇ ಖ್ಯಾತ ನ ಅಹಂ ಜಾನೆ ತವ ಮಹಿಮಾನಂ. ಮತ್ತು ನನಗೂ ಗೊತ್ತಿಲ್ಲ ರೀ ಅವಳ ಮಹಿಮಾ, ನಾನು ಎಷ್ಟಂತ ಹೇಳಬೇಕು ಸಾಧ್ಯಲ್ಲ. ವೇದಗಳಿಗಿನ ಆಕಿನ ಮಹಿಮೆ ಗೊತ್ತಿಲ್ಲ, ಮತ್ತು ನನಗೆಲ್ಲಿ ಗೊತ್ತ್ರಿ? ತವ ಜಲ ಮಹಿಮಾ ನಿಗಮೇ ಖ್ಯಾತ ನ ಅಹಂ ಜಾನೆ ತವ ಮಹಿಮಾನಂ. ಅವಳ ಮಹಿಮಾ ನನಗೂ ಗೊತ್ತಿಲ್ಲ. ತಿಳಿದ ಮಟ್ಟಿಗೆ ನಾನು ತಿಳಿಸುವಂಥ ಪ್ರಯತ್ನ ಮಾಡ್ತೇನೆ. ಆದರೆ ಅವಳು ಹೇಗಿದ್ದಾಳೆ? ಕೃಪಾಮಯಿರಿ. ಅವಳು ಕೃಪೆ ಮಾಡುವಂಥವಳು, ಎಲ್ಲರಿಗೂ ಕೃಪಾ ಮಾಡ್ತಾಳ್ರಿ. ಕೃಪಾಮಯಿ ಮಾಮ ಜ್ಞಾನಂ. ನನ್ನ ಜ್ಞಾನವನ್ನು ನೀಡುವ ಮೂಲಕ ನನ್ನನ್ನು ಅವಳು ಕಾಪಾಡಲಿ. ಜ್ಞಾನಗಂಗಾರ್ಯಕ್ಕೆ ಗಂಗಾ ಜ್ಞಾನಗಂಗಾ. ಅದಕ್ಕೆ ನದಿ ಅನ್ನಂಗಿಲ್ಲ ರೀ, ಅದಕ್ಕೆ ಜ್ಞಾನಗಂಗಾ ಅಂತ ಹೇಳ್ತಾರೆ. ನದಿ ಆಗಿದ್ರೆ ನದಿ ಯಾವುದಕ್ಕಂತಾರೆ ರೀ? ಅದು ಮಳೆಗಾಲ ಬಂದಾಗ ಉಕ್ಕು ಹರಿಬೇಕು, ಬೇಸಿಗೆಗಾಲ ಬಂದಾಗ ಒಣಗಬೇಕು. ಒಣಗುವುದಕ್ಕೂ ತುಂಬಿ ಹರಿಯೋದಂತಹ ಯಾವುದು ಒಂದು ನದಿಗಳಿದ್ದಾವಲ್ಲ ಅದಕ್ಕೆ ನದಿ ಅಂತಾರೆ. ಆದರೆ ಇದು ಒಣಗೇ ಇಲ್ಲ ರೀ, ಸದಾಕಾಲ ಅನಾದಿ ಕಾಲದಿಂದಲೂ ಕೂಡ ಹರಿತಾ ಬರ್ತಾ ಇದ್ದಾಳೆ. ಅದಕ್ಕಾಗಿ ಹೇ ದೇವಿ ಜಗನ್ಮಾತಾ, ನಿನ್ನ ಕೃಪಾದಿಂದ ನನ್ನ ಜ್ಞಾನವು ವಿಸ್ತಾರವಾಗಲಿ, ನನ್ನ ಜ್ಞಾನವು ನನಗೆ ಜ್ಞಾನ ಉಂಟಾಗುವಂತೆ ಆಗಲಿ. ಅದಕ್ಕಾಗಿ ಜ್ಞಾನ ಬೇಕಂದ್ರೂ ಸಹಿತ ಬೆಳಗಿನ ಜಾವಕ್ಕೆ ಸ್ವಚ್ಛ ನೀರು ಕುಡಿಬೇಕ್ರಿ. ಮನುಷ್ಯ ಆರೋಗ್ಯವಾಗಿರ್ಬೇಕಂತ ಹೇಳಿದರೆ ವಾರ್ಮ್ ವಾಟರ್ ಕುಡಿಬೇಕ್ರಿ. ಜರೂರತ್ ಜಾದಾನ ಕುಡಿಬೇಕ್ರಿ. ನಿಮ್ದು ಹೊಟ್ಟಿಗೆ ಎಷ್ಟು ಹಿಡಿಸ್ತೈತೆ ಅಷ್ಟೇ ಕುಡಿಬೋದು. ನೀವು 1 ಲೀಟರ್ ಆದರೂ ಕುಡಿಬೋದು, ಇಲ್ಲಾಂದ್ರೆ ಅರ್ಧ ಲೀಟರ್ ಆದರೂ ಕುಡಿಯಬೇಕ್ರಿ. ಕುಡಿದ್ರನ ನಿಮ್ಮ ಮುಖದ ಮೇಲೆ ಒಂದು ರೋಣಕ್ ಇರ್ತೈತ್ರಿ. ಎಲ್ಲ ಜೀವಕೋಶಗಳೆಲ್ಲ ಜೀವಂತ ಆಗ್ತಾವ್ರಿ. ನೀರು ಕುಡಿದ್ರೆ ಅರ್ಧ ರೋಗ ಹೋದಂಗೆ ರೀ. ಅದಕ್ಕಾಗಿ ಆ ನೀರಿಗೆ ರಸೋ ವೈಸಹ ಅಂತ ಹೇಳ್ತಾರೆ. ರಸ ಅಂತ ಹೇಳಿದ್ರೆ ಪರಮಾತ್ಮ ರೀ. ಅದಕ್ಕಾಗಿ ಆ ದೇವಿ ಜಗನ್ಮಾತೆ ನನ್ನ ಜ್ಞಾನವನ್ನು ನೀನು ವಿಸ್ತಾರಗೊಳಿಸು ಅಂಥೇಳಿ ಪ್ರಾರ್ಥನೆ ರೀ. ಮತ್ತಕ್ಕೆ ಎಲ್ಲಿದ್ದಾಳೆ? ಹರಿಪದ ಪಾದ್ಯ ತರಂಗಿಣಿ ಗಂಗೆ ಹಿಮವಿದು ಮುಕ್ತ ಧವಲ ತರಂಗೆ.